ನಮಸ್ಕಾರ. ನಾವು ಬೆಂಗಳೂರಿಂದ ಕುಂಭಮೇಳಕ್ಕೆ ಹೊರಟಿದ್ದೀವಿ. ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ನಾನು ಕುಮಾರ ಸೇರಿ ಶ್ರೀ ಲಲಿತಾ ಟ್ರಾವೆಲ್ಸ್ ಬಸ್ಸಲ್ಲಿ ಹೊರಟಿದ್ದೀವಿ. ಇಬ್ಬರು ಸೇರಿಕೊಂಡು ಅಲ್ಲಿಗೆ ಇಲ್ಲಿ ನೈಟ್ ಪಿಕಪ್ ಮಾಡಿ ನೈಟು ನಾವು ಇಲ್ಲಿಂದ ಹೊರಟಿದ್ದೀವಿ. ಬೆಂಗಳೂರಿಂದ ನಾವು ಡೈರೆಕ್ಟ್ ಪ್ರಯಾಗ್ರಾಜ್ಗೆ ಹೋಗ್ತಾ ಇರೋದು. ಬೇರೆ ಎಲ್ಲೂ ಸ್ಟಾಪ್ ಇಲ್ಲ. ಮಧ್ಯದಲ್ಲಿ ಅಡುಗೆ ಮಾಡಿಕೊಂಡು ಅಡುಗೆ ಪಾರ್ಟಿ ಇದ್ದಾರೆ, ಅಡುಗೆ ಮಾಡಿಕೊಂಡು ನೋಡಿ ಹೋಗ್ತಾ ಇದ್ದೀವಿ. ಇಂಥ ತುಂಬ ಜನ ಇದ್ದಾರೆ. ಎಲ್ಲರೂ ನಾವು ಇನ್ನೇನು ಮುಗಿಯೋ ಟೈಮ್ ಬಂತು. ಮುಗಿಯೋ ಟೈಮಿಗಾಗಿ ನಾವು ಇವಾಗ ರಶ್ ಕಮ್ಮಿ ಇರ್ತದೆ ಅಂತೇಳಿ ಲಾಸ್ಟಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಕುಂಭಮೇಳ ಮುಗಿಯೋಕ್ಕಾಯಿತು. ನಾವು ಕೊನೆಯ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೊಂದು ಕಡೆ ನಿಲ್ಲಿಸಿದ್ದೀವಿ. ಇಲ್ಲಿ ಟೀ ಕುಡಿಯೋಣ ಅಂತ ಇಲ್ಲಿಗೆ ಒಂದು ಜಾಗಕ್ಕೆ ಬಂದಿದ್ದೀವಿ. ಹೆಂಗಿದೆ ಬನ್ನ ತಿಂದು ನೋಡಿ. ಇದು ಆಂಧ್ರದ ಬನ್ನು, ಆಮೇಲೆ ಆಂಧ್ರ ಟೀ. क्या नाम है आपका? वाह वाह वाह, ठाकुर। ठाकुर, अच्छा. आप तेलुगु बहुत अच्छा बात करते हैं. हिंदी, तेलुगु, बंगाली। अच्छा, वेरी गुड वेरी गुड वेरी गुड. कन्नड़ा भी बात करता है? कन्नड़ थोड़ा थोड़ा आता। अच्छा. ಏ ಬ್ಲಾಗ್ ಹೋಗ್ತೀನಿ. ಕುಂಭಮೇಳಕ್ಕೆ ಹೊರಟಿದ್ದೀರಾ? ಒಳ್ಳೆಯದಾಗಲಿ. ವಾಕ್ ಮಾಡಿದ್ರ ಮೇಡಮ್? ಏ ರಾಮ, ಸ್ವಲ್ಪ ನಡಿಯೋ. ಹಾಂ ಕೊಡಿ ಸರ್, ಕಾಪಿ ಕೊಡಿ. ಸಕ್ಕರೆ ಕಡಿಮೆ ಕಾಪಿ ಇದೆಯಾ? ಏ ಕುಮಾರ್, ರಾಮು, ನೀನೇ ಇಂದ ಹಾಲು ತರಕೊಟ್ಟು ನೀನೇ ಹಿಂದೆ ಹೊಡಿತಿದ್ದಲ್ಲ ಕಾಪಿ ಕುಡಿಯೋಕ್ಕೆ. ಈ ಸಾರು ನಮ್ಮ ಟ್ರಾವೆಲ್ ಏಜೆಂಟು. ಇವ್ರು ಬಂದುಬಿಟ್ಟು ಟ್ರಿಪ್ ಮಾಡ್ತಾ ಇರ್ತಾರೆ ಈ ಥರ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವರು ಬಂದುಬಿಟ್ಟು ಈ ಥರ ನಾರ್ತ್ ಇಂಡಿಯಾ ಟೂರೆಲ್ಲ ಮಾಡ್ತಾ ಇರ್ತಾರೆ. ಇವರು ಕಾಫಿ ಕೊಡ್ತಿದ್ದಾರಲ್ಲ, ಇವರು ನಮ್ಮ ಟೂರ್ ಲೀಡ್ರು. ನಾವು ನೆನ್ನೆ ನೈಟ್ ಬಿಟ್ಬಿಟ್ಟು ಈಗ ಬೆಳಿಗ್ಗೆ ಬಂದುಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಆಗಲಿಕ್ಕೆ ಒಂದು ಜಾಗ ಇತ್ತು. ಹಂಗೆ ಫ್ರೆಶ್ ಅಪ್ ಆಗಲಿಕ್ಕೆ ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಲಿಕ್ಕೆ ಬೆಳಗಿನ ಜಾವ ಇಲ್ಲಿ ನಿಲ್ಲಿಸಿದ್ದೀವಿ. ರಾತ್ರಿ ಎಲ್ಲ ಇವರು ಕುಮಾರ್ ಸರ್ ಮಲ್ಕೊಂಬಂದರು, ನಾನು ಓಡಿಸ್ಕೊಂಬಂದೆ. ಇಲ್ಲಿ ಗಂಟ ಬಂದು ಇಲ್ಲಿ ಬೆಳಿಗ್ಗೆ ಒಂದು 7:30 ನಾವು ನಿಲ್ಲಿಸಿದ್ದೀವಿ. ಇಲ್ಲಿಂದ ಈಗ ಇನ್ನು ಎಲ್ಲ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ಕೊಂಡು ತಿಂಡಿ ಮಾಡ್ತಾಯಿದ್ದಾರೆ. ತಿಂಡಿ ಮಾಡಿಕೊಂಡು ತಿಂದ್ಕೊಂಡು ಮುಂದಕ್ಕೆ ಹಂಗೆ ಪ್ರಯಾಣ ಮುಂದುವರಿಸ್ತೀವಿ. ಈ ಪ್ರಯಾಣಕ್ಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಸಾರದ ನಂಬರ್ ಕೊಟ್ಟು. ಇದು ಹೈದ್ರಾಬಾದ್ ಬೈಪಾಸಲ್ಲಿ ನಿಲ್ಲಿಸಿದ್ದೀವಿ. ಹೈದ್ರಾಬಾದ್ ಬೈಪಾಸಲ್ಲಿ ಇಲ್ಲೊಂದು ಒಳ್ಳೆ ಜಾಗ ಇತ್ತು, ಫ್ರೆಶ್ ಅಪ್ ಆಗ್ಲಿಕ್ಕೆ ಜಾಗ ಎಲ್ಲ ಇತ್ತು. ಅದಕ್ಕೆ ನಾವು ಇಲ್ಲಿ ಹೈದ್ರಾಬಾದ್ ಬೈಪಾಸಲ್ಲಿ ನಿಲ್ಲಿಸಿದ್ದೀವಿ. ಇದು ಪ್ರಯಾಗ್ರಾಜ್ಗೆ ಹೋಗುವಂಥ ದಾರಿ. ಇದು ಪ್ರಯಾಗ್ರಾಜ್ ಹೋಗುವಾಗ ನಾವು ಫಸ್ಟ್ ಸ್ಟಾಪ್ ಇದು ನಮ್ಮದು. ಫಸ್ಟ್ ಸ್ಟಾಪಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಅಡುಗೆ ಮಾಡೋಕ್ಕೂ ಮತ್ತು ಎಲ್ಲದಕ್ಕೂ ಅನುಕೂಲ ಇದ್ದಿಂದ ನಾವು ಇಲ್ಲಿ ಸೈಡಲ್ಲಿ ನಿಲ್ಲಿಸಿದ್ದೀವಿ. ಬೈಪಾಸಲ್ಲಿ ನಿಲ್ಲಿಸಿ ಅಡುಗೆಲ್ಲ ಮಾಡಿಕೊಂಡು ಎಲ್ಲರಿಗೂ ಫ್ರೆಶ್ ಅಪ್ ಆಗ್ಲಿಕ್ಕೂ ಮತ್ತು ನೀರೆಲ್ಲ ತುಂಬಿಸ್ಕೊಳ್ಳೋಕ್ಕೂ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತೇಳಿ ಅದೊಂದು ಜಾಗ ಇತ್ತು, ಚೆನ್ನಾಗಿತ್ತು. ಹಿಂಗೆ ಎಲ್ಲರೂ ಅಲ್ಲಿ ನಿಲ್ಲಿಸಿದ್ರು. ಎಲ್ಲರೂ ಸ್ವಲ್ಪ ವಾಕ್ ಮಾಡಿಕೊಂಡು ಹಿಂಗೆ ಪ್ರಯಾಗ್ರಾಜ್ಗೆ ಡೈರೆಕ್ಟು ಹೋಗಿ ಪ್ರಯಾಗ್ರಾಜಿಂದ ನಾವು ಇದಕ್ಕೆ ಹೋಗ್ತೀವಿ ಡೈರೆಕ್ಟಾಗಿ ಅಯೋಧ್ಯೆಯಿಂದ ರಾಮಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ರಾಮಕ್ಷೇತ್ರ ನೋಡಿಕೊಂಡು ಅಯೋಧ್ಯೆ ನೋಡಿಕೊಂಡು ರಿಟರ್ನ್ ಬರ್ತೀವಿ. ಮೇರೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಬೆಂಗಳೂರಿಂದ ರಾತ್ರಿ 12:30 ಹೊರಟು ಬೆಳಿಗ್ಗೆ ತಿಂಡಿಗೆ ಬಾ ಹೋಗ್ತಾ ಇದ್ದೀವಿ. ಡೋರ್ ಹಾಕ್ಬಿಡಿ ಸರ್, ಡೋರ್ ಹಾಕ್ಬಿಡಿ. ಡೋರ್ ಹಾಕ್ಬಿಡಿ ಸರ್.
ಲೆಫ್ಟಲ್ಲಿ ಹೋಗ್ಬೇಕಲ್ಲಿ ಮೇಲೆ ಬೋರ್ಡ್ ಹಾಕಿದ್ದಾರೆ ನಾಗ್ಪುರ್ಗೆ ಲೆಫ್ಟ್ ಅಂತ ಕಾರ್ ಹೋಯ್ತದಲ್ಲ ಅಲ್ಲಿ ಹೋಗ್ಬೇಕು. ಮುಂಬೈ ಲೆಫ್ಟ್, ನಾಗ್ಪುರ ಲೆಫ್ಟ್. ಅಲ್ಲಿ ಬೋರ್ಡ್ ಹಾಕಿದ್ರು ಇನ್ನಕ್ಕೆ ಬರ್ತಾರೆ ಜನ. ಇಲ್ಲಿ ಮುಂಬೈ ನಾಗ್ಪುರ ಹೈವೇ ಇದು. ಹೈದರಾಬಾದ್ ಸಿಟಿ ಬೈಪಾಸು. ಏನು ಸರ್ ಕುಮಾರ್ ಸರ್ ಅಲ್ವಾ? ಸೆಕೆ ಕಿತ್ಕೊಂಡ್ ಬರ್ತಾ ಇದೆ, ಎಲ್ಲ ಬೇವ್ತಾ ಇದೆ. ಹೈವೇ ನೋಡಿ ಹೆಂಗಿದೆ ಅಂತ. ಡೆಲ್ಲಿಲೇ ಈ ಥರನೇ ಎಲ್ಲ ದೊಡ್ಡ ದೊಡ್ಡ ರೋಡೇನೆ. ಹೈದರಾಬಾದ್ ಔಟ್ಸೈಡ್ ಇದು ಎಲ್ಲ ನೋಡಿ ಯಾವ ಥರ ಒಳ್ಳೆ ಫಾರಿನ್ ಕಂಟ್ರಿ ಥರ ಮಾಡಿದ್ದಾರೆ ಅಲ್ವಾ? ಮರಗಳು ಗಿಡಗಳೆಲ್ಲ ಬೆಳೆಸಿ. ಈ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅಲ್ವಾ? ತೆಲಂಗಾಣ ಯಾರು? ಹಾಂ, ಕಾರು 120, ಬಸ್ ಲಾರಿ ಎಲ್ಲ 80. ಹೈದರಾಬಾದ್ ಸಿಟಿ ಔಟರ್ ರಿಂಗ್ ರೋಡು. ನಾಗ್ಪುರ್ 533 ಅಷ್ಟೇ. ನೋಡಿ ಫಾರಿನ್ ಕಂಟ್ರಿ, ನಾವು ಫಾರಿನ್ ಕಂಟ್ರಿ ಅಂದರೆ ಫಾರಿನ್ ಕಂಟ್ರಿಗಿಂತ ಸಕ್ಕದಾಗಿ ಮಾಡ್ತಾರೆ ನೋಡಿ. ಫಾರಿನ್ ಕಂಟ್ರಿ ನೋಡಿ ನೋಡಿ ಅದೇ ಸ್ಟೈಲಲ್ಲಿ ಇಂಡಿಯನ್ ಕಂಪ್ನಿಗಳೆಲ್ಲ ಬರ್ತಾ ಇದೆ ನೋಡಿ. ಎಂಥ ಸಿಟಿ, IT ಸಿಟಿ ಹೈದರಾಬಾದಿಂದು ಯಾವ ಥರ ಬರ್ತಾ ಇದೆ ಕನ್ಸ್ಟ್ರಕ್ಷನ್ ಎಲ್ಲ. ಯಾವ ಥರ ಬರ್ತಾ ಇದೆ ಅಂತ ಸಕ್ಕತ್ತಾಗಿ ಬರ್ತಾ ಇದೆ. ಮುಂಬೈ ನಾಗ್ಪುರ್ ಸ್ಟ್ರೈಟು ಹೀಗೆ ಇದೇ ಟ್ರ್ಯಾಕ್ ಕಂಟಿನ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಏನೇನು ನೋಡಿ, ಒಳ್ಳೆ ಒಳ್ಳೆ ಬಿಲ್ಡರ್ಸ್ ಬಂದ್ಬಿಟ್ರು. ಎಲ್ಲ ಇಂಡಿಯಾದ ಫಾರಿನ್ ಬಿಲ್ಡರ್ ಎಲ್ಲ ಇಲ್ಲಿ ಬಂದ್ಬಿಟ್ರು ಇಲ್ವಾ? IT ಕಂಪನಿ ಡೆವಲಪ್ ಆದಮೇಲೆ ಒಳ್ಳೆ ಒಳ್ಳೆ ಬಿಲ್ಡರ್ ಬಂದ್ವಲ್ವಾ ಕುಮಾರ್ ಸರ್? IT ಕಂಪನಿ ಎಲ್ಲ ಬಂದಮೇಲೆ ಒಳ್ಳೆ ಒಳ್ಳೆ ಬಿಲ್ಡರ್ಗಳೆಲ್ಲ ಬಂದ್ಬಿಟ್ಟು ಅಲ್ವಾ ಸಾಕಾದಾಗ ಕಟ್ತಾರೆ ನೋಡಿ. ಹೈದರಾಬಾದ್ನ ಎಲ್ಲ ಫಾರಿನ್ ಸಿಟಿ ಮಾಡ್ತಾರೆ. ಇಷ್ಟು ಡೆವಲಪರ್ ಇದ್ದಾರೆ ಇಲ್ಲಿ, ತುಂಬ ಡೆವಲಪರ್ ಇದ್ದಾರೆ. ಎಷ್ಟು ಮನೆಗಳು ಅಲ್ಲ. ಈಗ ಸಿಂಗಲ್ ಮನೆ ಇದ್ರೆ ಕಳ್ಳರು ಎಲ್ಲ ಅದು ಭಯ. ಈ ಥರ ಇದ್ರೆ ಫುಲ್ ಸೆಕ್ಯೂರಿಟಿ ಇರ್ತದೆ ಅವ್ರಿಗೆ, ಸೇಫ್ಟಿ ಒಳ್ಳೆ. ಮತ್ತು ಗ್ಯಾರಂಟಿ ಬಿಲ್ಡರ್ ಆದರೆ ಮನೆಗಳನ್ನ ಏನೋ ನಂಬಿಕೆಯಿಂದ ಇರ್ಬೋದು. ಇದಕ್ಕೆಲ್ಲ ಅಪಾರ್ಟ್ಮೆಂಟು ಈ ಥರ ಇದಕ್ಕೆ
ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಪ್ರತಿಯೊಂದು ನೋಡಿ, ಎಲ್ಲಿಂದ ಕೆಳಗಡೆ ನೋಡಿದ್ರೆ ಮೇಲೆ ಕಾಣಲ್ಲ. ಟ್ವಿನ್ ಟವರ್ ಥರ ಕಟ್ಟಿದ್ದಾರೆ, ಅಮೇರಿಕದ ಟ್ವಿನ್ ಟವರ್ ಥರ ಇದೆ. ಈ ಥರ ಇದರಲ್ಲಿ ಇದೆ ನೋಡಿ. ಬಸ್ ಒಳಗಡೆಯಿಂದ ಶೂಟ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಒಳ್ಳೆ ಫಾರಿನ್ ಕಂಟ್ರಿ ಏನೂ ಇಲ್ಲ ಇಲ್ಲಿ ಮುಂದೆ, ಆ ಥರ ಮಾಡ್ತಾರೆ. ತುಂಬ ಬಿಲ್ಡರ್ಸ್ ಇದ್ದಾರೆ ಅಲ್ಲಿ, ಒಳ್ಳೊಳ್ಳೆ ಕಂಪನೀಸು, IT ಕಂಪನೀಸ್ ಎಲ್ಲ ಈ ಥರ ಸುತ್ತಾಗ್ತಿದೆ. ಅಪಾರ್ಟ್ಮೆಂಟ್ಗಳು, ಮನೆಗಳು. ಸಖತ್ತಾಗಿದೆ. ಒಂದು ಬಿಲ್ಡಿಂಗು ಬಂದ್ಬಿಟ್ಟು ಒಂದೊಂದು ಥರ. ಎಷ್ಟೊಂದು ಕಂಪನಿ ಇದೆ ನೋಡಿ. ಹಿಂಗೆ ಫುಲ್ ಇದೆ. ಈ ಕಡೆ ಫುಲ್ ಸುತ್ತಿದ್ರು ಎಲ್ಲ ಭಾಗದಲ್ಲೂ ಇದೆ. ಇದು ನೈಟೆಲ್ಲ ಓಡಿ ಮಾರನೇ ದಿನ ಬೆಳಿಗ್ಗೆ ನಾವು ಇನ್ನೊಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ನಿಲ್ಲಿಸಿದಾಗ ಇಲ್ಲಿ ತುಂಬ ಸಣ್ಣ ಸಣ್ಣ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ. ನಾವು ಅಲ್ಲಿ ನೋಡಿ ನಿಲ್ಲಿಸಿರೋದು. ಆ್ಯಕ್ಚುಲಿ ಏನಾಗ್ತದೆ, ಇಲ್ಲಿ ತುಂಬ ಒಳ್ಳೆ ಅನುಕೂಲವಾಗಿತ್ತು ನಮಗೆ ಜಾಗನೂ. ಇಲ್ಲಿಗೆ ಎಲ್ಲರಿಗೂ ಫ್ರೆಶ್ ಅಪ್ ಆಗಲಿಕ್ಕೆ ಇಲ್ಲಿ ಪಂಪೆಲ್ಲ ಸ್ಟಾರ್ಟ್ ಮಾಡಿದರು. ನಾವು ನೋಡುವಾಗ ಈ ತಮಿಳ್ನಾಡು ಕಡೆ ಎಲ್ಲ ಮೋಟ್ರ್ ಆನ್ ಮಾಡಿದಾರಲ್ಲ ಹೊಲಕ್ಕೆ, ಅದೇ ಥರ ಇಲ್ಲಿ ಗೋಧಿ ಬೆಳೆಸ್ತಾ ಇದ್ದಾರೆ, ಜೋಳ ಬೆಳೆಸ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಅಂಗಡಿ ಇತ್ತು, ಇಲ್ಲಿ ಅಂಗಡಿ ಅವ್ರು ಜಾಗ ಎಲ್ಲ ಕೊಟ್ಟರು. ಹಂಗಾಗಿ ನಾವು ಮಾರನೇ ದಿನ ನೈಟೆಲ್ಲ ಓಡಿ ಮಾರನೇ ದಿನ ಬೆಳಿಗ್ಗೆ ಇಲ್ಲಿ ಬಂದು ನಿಲ್ಲಿಸ್ತೋ. ಇನ್ನೇನು ಪ್ರಯಾಗ್ರಾಜ್ಗೆ ಇಲ್ಲಿ 100 ಚಿಲ್ಲರೆ ಕಿಲೋಮೀಟ್ರ್ ಇದೆ ಅಷ್ಟೇ. ಇನ್ನೇ ಮಧ್ಯಾಹ್ನಕ್ಕೆಲ್ಲ ನಾವು ಪ್ರಯಾಗ್ರಾಜ್ಗೆ ಹೋಗ್ಬಿಡ್ತೀವಿ. ಅದಕ್ಕೆ ಇಲ್ಲೇ ಎಲ್ಲ ಫ್ರೆಶ್ ಅಪ್ ಆಗಲಿ ಅಂತ ಮಾರನೇ ದಿನ ಬೆಳಿಗ್ಗೆ ಇಲ್ಲಿ ನಿಲ್ಲಿಸಿದ್ದೀವಿ. ಅವತ್ತಾಗ ನೈಟೆಲ್ಲ ರಾತ್ರಿ 12 ಗಂಟೆಗೆ ಓಡಿ ಮತ್ತೆ ಹಗಲೆಲ್ಲ ಓಡಿ ಮತ್ತೆ ನೈಟೆಲ್ಲ ಓಡಿ ಬೆಳಗಿನ ಜಾವ ಇಲ್ಲಿ ಬಂದು ತಲುಪಿದ್ದೀವಿ. ತಲುಪಿದಾಗ ಎಲ್ಲ ಒಂದು ಕಡೆ ನಿಲ್ಲಿಸಿ ಅಂತರು. ಹಂಗೆ ಬೆಳಗಿನ ಜಾವ ಮಾರನೇ ದಿನ ನಿಲ್ಲಿಸಿರೋದು ಇದು. ಇಲ್ಲಿ ಪ್ರಯಾಗ್ರಾಜ್ ಭಾಳ ನಿಯರೆಸ್ಟಲ್ಲಿ ಇದ್ದೀವಿ ನಾವು. ಇಲ್ಲಿಂದ ಇನ್ನೂ ಪ್ರಯಾಗ್ರಾಜು 200 ಚಿಲ್ಲರೆ ಕಿಲೋಮೀಟ್ರ್ ಇದೆ. ಇಲ್ಲಿಂದ ಡೈರೆಕ್ಟ್ ಪ್ರಯಾಗ್ರಾಜಿಗೆ ಹೋಗ್ಬಿಡ್ತೀವಿ, ಮಧ್ಯಾಹ್ನಗೆಲ್ಲ ಹೋಗ್ಬಿಡ್ತೀವಿ. ಇಲ್ಲಿ ಮುಗಿಸ್ಕೊಂಡು ನಾವು ಪ್ರಯಾಗ್ರಾಜಿಗೆ ಹೋಗಿ ಪ್ರಯಾಗ್ರಾಜಿಂದ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿ 20 ಕಿಲೋಮೀಟ್ರ್ ಹಿಂದೆನೇ ಪಾರ್ಕಿಂಗ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲಿಂದ ರಿಕ್ಷಾ ಮಾಡ್ಕೊಂಡು ಹೋಗ್ಬೇಕು ನಾವು. ಕೆಲವರು ಬೈಕಲ್ಲಿ ಹೋಗೋರು ಹೋಗ್ತಾರೆ, ರಿಕ್ಷಾ ಮಾಡ್ಕೊಂಡು ಹೋಗೋರು ಹೋಗ್ತಾರೆ. ಹಾಗೆ ನಾವು ಇಲ್ಲಿಂದ ನಿಲ್ಲಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ಅಡುಗೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿ ಇಲ್ಲಿಂದ ಇವರು ತಿಂಡಿ ಎಲ್ಲ ತಗೊಂಡು ಟೀ ಎಲ್ಲ ಕುಡಿಯೋರು ಕುಡಿದ್ರು. ಹಂಗೆ ಇವ್ರ ಹತ್ರ ನಾವೆಲ್ಲ ಇಂಟ್ರ್ಯೂ ಮಾಡ್ದೋ ಏನು ಎತ್ತ ಅಂತೆಲ್ಲ ಕೇಳ್ದೋ. ಆಗ ಇವರು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಓಕೆ. आपका कब आया था, कब जाके नया था? मैंने 5 तारीख को गया था हाँ, और 7 तारीख को आए थे। अच्छा मतलब 4 को शाम को गए थे, 7 को आए थे। अच्छा अच्छा। तो बीट नहीं था? 3 दिन रहे। बीट नहीं था, बोलो ऐसे बोलो उसका। बीट नहीं था? नहीं, रथ पे भीड़ नहीं था। संगम में नहावन बहुत बढ़िया था। हाँ गाड़ियों को थोड़ा मोड़ा ट्रैफिक है, हाँ। अच्छा मगर संगम का नहावन बहुत सुंदर, बहुत अच्छा है, अच्छा। बहुत बढ़िया। सब कोई नहाया, कोई भीड़ नहीं, सब कोई संगम जाके नहाना हाँ। और डुबकी सब लगाना। पूरे अच्छा। भारत देश नहीं, पूरे विश्व का आदमी जाके संगम में नहाए। अच्छा बहुत अच्छा, बहुत सुंदर भैया। अच्छा। सब संगम जाना नहाने। ऐसी आप पूरा मौका कभी आप नहीं पूरा आया। फैमिली के साथ गया था? पूरा फैमिली में गया था? पूरे पूरा फैमिली के साथ जाना, बच्चों के साथ में जाना, संगम जरूर नहाना। अच्छा, थैंक और यू। संगम नहाओगे तो सब कुछ पाप और पुण्य सब खत्म हो जाएगा। अच्छा। मन की शांति खत्म हो जाएगा। अच्छा। घर में नहाने से पाप नहीं खत्म होगा जब तक गंगा न नहाएंगे। अच्छा, हाँ, थैंक यू। संगम जरूर नहाएं। ಏನು ಸರ್ ನಿಮ್ಮ ಅಭಿಪ್ರಾಯ ಒಂದು ಹೇಳಿ. ಏನಾದರೂ ಏನು ಹೇಳ್ತೀರಾ ಟೂರ್ ಬಗ್ಗೆ? ಇದು ಯೂಟ್ಯೂಬ್ ವಿಡಿಯೋ, ಇದು ಯೂಟ್ಯೂಬ್ಗೆ ಹಾಕ್ತೀನಿ. ಹೇಳಿ. ಹಾಂ ಹಾಂ. ಒಳ್ಳೆ ಊಟ ತಿಂಡಿ ಎಲ್ಲ ನಿಮ್ಗೆ ಇಡ್ಸಿದೆ. ಓಕೆ.